ಜಗತ್ತು ನಮಗೆ ಕಾಣಿಸುವಷ್ಟೇ ಸರಳವಾಗಿದೆಯೇ, ಅಥವಾ ನಮ್ಮ ಕಣ್ಣುಗಳಿಗೆ ಕಾಣದ ಇನ್ನೊಂದು ಪ್ರಪಂಚ ನಮ್ಮ ಸುತ್ತಲೇ ನೆರಳಿನಂತೆ ಸಂಚರಿಸುತ್ತಿದೆಯೇ ಎಂಬ ಪ್ರಶ್ನೆ ಮಾನವನನ್ನು ಅನಾದಿ ಕಾಲದಿಂದ ಕಾಡುತ್ತಲೇ ಬಂದಿದೆ. ಹಗಲು ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿದ್ದರೂ ರಾತ್ರಿ ಕತ್ತಲೆ ಆವರಿಸಿದಾಗ ಮನಸ್ಸಿನೊಳಗೆ ಏನೋ ಅಸ್ಪಷ್ಟವಾದ ಭಯ ಹುಟ್ಟುತ್ತದೆ. ನಿಶ್ಶಬ್ದದ ನಡುವೆ ದೂರದಿಂದ ಕಾಲಚಪ್ಪರೆಯ ಶಬ್ದ, ಗಾಳಿಯಿಲ್ಲದೆ ಬಾಗಿಲು ತಾನಾಗಿಯೇ ಬಿರುಕು ಬಿಡುವ ಶಬ್ದ, ಕಿಟಕಿಯ ಮೇಲೆ ತಟ್ಟುವಂತೆ ಕೇಳಿಸುವ ಏನೋ ಸ್ಪರ್ಶ, ಇವನ್ನೆಲ್ಲ ನಾವು ಸುಮ್ಮನೆ ಭ್ರಮೆ ಎಂದು ತಳ್ಳಿಬಿಡುತ್ತೇವೆ. ಆದರೆ ಜ್ಯೋತಿಷ್ಯ ಮತ್ತು ಜನಪದ ನಂಬಿಕೆಗಳು ಕೆಲವರಿಗೆ ಈ ಅನುಭವಗಳು ಸಾಮಾನ್ಯವೇ ಎಂದು ಹೇಳುತ್ತವೆ. ವಿಶೇಷವಾಗಿ ಕೆಲವು ರಾಶಿಚಕ್ರದವರ ಜೀವನದಲ್ಲಿ ಅಲೌಕಿಕ ಜಗತ್ತಿನ ಛಾಯೆಗಳು ಹೆಚ್ಚು ಬೀಳುತ್ತವೆ ಎಂಬ ಭೀತಿಯ ನಂಬಿಕೆ ಜನಮನದಲ್ಲಿ ಆಳವಾಗಿ ನೆಲೆಯೂರಿದೆ. ವೃಷಭ ರಾಶಿಯವರು ಹೊರಗೆ ಶಾಂತವಾಗಿದ್ದರೂ ಒಳಗೆ ಭಾರಿ ಆಳವಾದ ಚಿಂತನೆ ಮತ್ತು ಕಲ್ಪನೆಯ ಲೋಕದಲ್ಲಿ ಬದುಕುವವರು ಎನ್ನಲಾಗುತ್ತದೆ. ಇವರಿಗೆ ಕತ್ತಲೆಯ ಭಯವಿರುವುದಿಲ್ಲ ಎಂಬ ಮಾತು ಕೇಳಲು ಧೈರ್ಯದಂತೆ ಕಾಣುತ್ತದೆ. ಆದರೆ ಕತ್ತಲೆಗೆ ಹೆದರದವರು ಕತ್ತಲೆಯೊಳಗೆ ಇರುವುದನ್ನು ನೋಡಿಬಿಡುವ ಸಾಧ್ಯತೆ ಇದೆ ಅಲ್ಲವೇ? ಮಧ್ಯರಾತ್ರಿಯಲ್ಲಿ ಎಲ್ಲರೂ ನಿದ್ರೆಯಲ್ಲಿ ಮುಳುಗಿರುವಾಗ ಏಕಾಏಕಿ ಗೋಡೆಯ ಮೇಲೆ ಸರಿಯುವ ನೆರಳು, ಕಣ್ಣು ಮಿಟುಕಿಸಿದಷ್ಟರಲ್ಲಿ ಮಾಯವಾಗುವ ಆಕಾರ, ಹಿಂದೆ ಯಾರೋ ನಿಂತಿರುವಂತೆ ಮೂಡುವ ಭಾಸ, ಇವೆಲ್ಲವೂ ಇವರಿಗೆ ಸಂಭವಿಸಬಹುದಾದ ಅನುಭವಗಳು ಎನ್ನಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಇವರ ಮನಸ್ಸು ಹೆದರದೆ ಅದನ್ನು ಅರ್ಥಮಾಡಿಕೊಳ್ಳಲು ಯತ್ನಿಸುತ್ತದೆ. ಆದರೆ ಕೆಲವೊಮ್ಮೆ ಅರ್ಥಮಾಡಿಕೊಳ್ಳುವ ಪ್ರಯತ್ನವೇ ಅಲೌಕಿಕ ಬಾಗಿಲನ್ನು ತೆರೆದು ಬಿಡುತ್ತದೆ ಎನ್ನುವ ಭೀತಿದಾಯಕ ಅನಿಸಿಕೆ ಕೂಡ ಇದೆ. ಕರ್ಕಾಟಕ ರಾಶಿಯವರು ಅತಿ ಸೂಕ್ಷ್ಮ ಮನಸ್ಸಿನವರು. ಅವರ ಮನಸ್ಸು ಭಾವನೆಗಳಿಂದ ತುಂಬಿಕೊಂಡಿರುತ್ತದೆ. ಜನಪದ ನಂಬಿಕೆಗಳ ಪ್ರಕಾರ ಇಂತಹ ಸೂಕ್ಷ್ಮ ಮನಸ್ಸಿನವರನ್ನು ಆತ್ಮಗಳ ಲೋಕ ಸುಲಭವಾಗಿ ಸ್ಪರ್ಶಿಸಬಹುದು ಎನ್ನುತ್ತಾರೆ. ಒಂಟಿಯಾಗಿ ಕುಳಿತಾಗ ಯಾರೋ ಹೆಸರು ಕೂಗುವ ಶಬ್ದ ಕೇಳಿಸಿಕೊಳ್ಳುವುದು, ಖಾಲಿ ಮನೆಯಲ್ಲಿ ಯಾರೋ ಉಸಿರಾಡುವಂತೆ ಭಾಸವಾಗುವುದು, ಕನ್ನಡಿ ಮುಂದೆ ನಿಂತಾಗ ಹಿಂದೆ ಇನ್ನೊಬ್ಬನ ಪ್ರತಿಬಿಂಬ ಕಾಣುವಂತೆ ಅನಿಸುವುದು, ಇವೆಲ್ಲವೂ ಇವರ ಜೀವನದಲ್ಲಿ ಎದುರಾಗುವ ಅಲೌಕಿಕ ಸಂಕೇತಗಳೆಂದು ಭೀತಿಯಿಂದ ಹೇಳಲಾಗುತ್ತದೆ. ಇವರಿಗೆ ಕತ್ತಲೆಯ ಭಯವೇ ಇಲ್ಲ ಎನ್ನುವುದು ಇನ್ನಷ್ಟು ಆತಂಕ ಹುಟ್ಟಿಸುತ್ತದೆ. ಏಕೆಂದರೆ ಬಹುಮಾನವರನ್ನು ಕತ್ತಲೆ ದೂರ ಇಡುತ್ತದೆ. ಆದರೆ ಕರ್ಕಾಟಕ ರಾಶಿಯವರು ಕತ್ತಲೆಯನ್ನೇ ತಮ್ಮೊಳಗೆ ಆಹ್ವಾನಿಸುವಂತೆ ಕಾಣುತ್ತಾರೆ ಎಂಬ ಮಾತು ಹರಿದಾಡುತ್ತದೆ. ಸಿಂಹ ರಾಶಿಯವರು ಧೈರ್ಯ, ಸಾಹಸ, ಶೌರ್ಯದ ಪ್ರತೀಕ ಎಂದು ಎಲ್ಲರೂ ಗುರುತಿಸುವವರು. ಆದರೆ ಇದೇ ಧೈರ್ಯ ಕೆಲವೊಮ್ಮೆ ಇವರನ್ನು ಭೀತಿದಾಯಕ ಅನುಭವಗಳತ್ತ ತಳ್ಳಿಬಿಡುತ್ತದೆ ಎಂಬ ನಂಬಿಕೆ ಇದೆ. ಒಂಟಿ ರಸ್ತೆಯಲ್ಲಿ ನಿಂತಿರುವ ಅಸ್ಪಷ್ಟ ಆಕೃತಿ, ಸ್ಮಶಾನದ ಬಳಿ ಕೇಳಿಸಿಕೊಳ್ಳುವ ವಿಚಿತ್ರ ನಗುವಿನ ಪ್ರತಿಧ್ವನಿ, ಸಂಪೂರ್ಣ ನಿಶ್ಶಬ್ದದಲ್ಲಿ ಕೇಳಿಬರುವ ಹೆಜ್ಜೆಗಳ ಶಬ್ದ, ಇವೆಲ್ಲವೂ ಸಿಂಹ ರಾಶಿಯವರು ಎದುರಿಸಬಹುದಾದ ಅನುಭವಗಳೆಂದು ಜನರು ಭಯಭಕ್ತಿಯಿಂದ ಮಾತನಾಡಿಕೊಳ್ಳುತ್ತಾರೆ. ಇವರಿಗೆ ದೆವ್ವ, ಭೂತ ಪಿಶಾಚಿಗಳು ಕಾಣುತ್ತಾರಂತೆ, ನಕಾರಾತ್ಮಕ ಶಕ್ತಿಯನ್ನು ತಕ್ಷಣ ಗುರುತಿಸಬಲ್ಲರಂತೆ ಎಂಬ ಮಾತು ಕೂಡ ಇದೆ. ಆದರೆ ನಕಾರಾತ್ಮಕ ಶಕ್ತಿಯನ್ನು ಗುರುತಿಸಿದ ಮಾತ್ರಕ್ಕೆ ಅದರಿಂದ ಸಂಪೂರ್ಣ ಪಾರಾಗಲು ಸಾಧ್ಯವಿಲ್ಲ ಎಂಬ ಭೀತಿ ಅವರ ಹಿಂದೆ ನೆರಳಿನಂತೆ ಬೆನ್ನತ್ತುತ್ತದೆ. ಧನು ರಾಶಿಯವರ ಜೀವನವೇ ಪ್ರಯಾಣ, ಹುಡುಕಾಟ ಮತ್ತು ಸಾಹಸ. ಇವರು ಹಳೆಯ ಕೋಟೆಗಳು, ಬಿಟ್ಟು ಹೋಗಿದ ಅರಮನೆಗಳು, ಐತಿಹಾಸಿಕ ಸ್ಥಳಗಳು, ಶಮಶಾನಗಳ ಸುತ್ತ ಮುತ್ತ ಹೆಚ್ಚು ಸಂಚರಿಸುತ್ತಾರೆ ಎನ್ನಲಾಗುತ್ತದೆ. ಆದರೆ ಜನಪದ ನಂಬಿಕೆಯ ಪ್ರಕಾರ ಇದೇ ಸ್ಥಳಗಳು ಅಲೌಕಿಕ ಶಕ್ತಿಗಳ ನೆಲೆಗಳಾಗಿರುತ್ತವೆ. ರಾತ್ರಿ ಹೊತ್ತಿನಲ್ಲಿ ಹಳೆಯ ಕೋಟೆಯಲ್ಲಿ ಗಾಳಿ ಬೀಸದೆ ಧ್ವನಿಸುವ ಬಾಗಿಲು, ಬಿಟ್ಟು ಹೋಗಿದ ದೇವಾಲಯದಲ್ಲಿ ಪ್ರತಿಧ್ವನಿಸುವ ಹೆಜ್ಜೆಗಳ ಶಬ್ದ, ಖಾಲಿ ಮನೆಯಲ್ಲಿ ಉರಿಯದೆ ಮಿಂಚುವ ದೀಪದಂತೆ ಕಾಣಿಸುವ ಬೆಳಕು, ಇಂತಹ ನಿಗೂಢ ಅನುಭವಗಳು ಧನು ರಾಶಿಯವರ ಜೀವನದಲ್ಲಿ ಸಂಭವಿಸಬಹುದು ಎಂಬ ಭೀತಿ ಇದೆ. ಇವರಿಗೆ ನಿಗೂಢ ಪುಸ್ತಕಗಳ ಓದು, ಆತ್ಮವಿದ್ಯೆ, ಅಲೌಕಿಕ ಸಂಶೋಧನೆಗಳ ಮೇಲೆ ಆಸಕ್ತಿ ಇರುತ್ತದೆ.
ಆದರೆ ಕೆಲವೊಮ್ಮೆ ಈ ಹುಡುಕಾಟವೇ ಕಾಣದ ಪ್ರಪಂಚದ ಯಾವುದೋ ಬಾಗಿಲನ್ನು ತಟ್ಟಿಬಿಡುತ್ತದೆ ಎಂಬ ಅನುಮಾನವು ಜನರಲ್ಲಿ ಗಟ್ಟಿಯಾಗಿ ನೆಲೆಸಿದೆ. ಮೀನ ರಾಶಿಯವರು ಯಾವಾಗಲೂ ಕನಸು, ಕಲ್ಪನೆ ಮತ್ತು ಆಧ್ಯಾತ್ಮಿಕತೆಯ ಲೋಕದಲ್ಲಿ ತೇಲಾಡುವವರು ಎನ್ನಲಾಗುತ್ತದೆ. ಇವರ ಮನಸ್ಸಿಗೆ ಈ ಪ್ರಪಂಚ ಮತ್ತು ಇನ್ನೊಂದು ಕಾಣದ ಪ್ರಪಂಚದ ನಡುವೆ ಒಂದು ಅಸ್ಪಷ್ಟ ಸೇತುವೆ ಇರುವಂತೆ ಭಾಸವಾಗುತ್ತದೆ ಎಂಬ ನಂಬಿಕೆಯಿದೆ. ನಿದ್ರೆಯಲ್ಲೇ ಯಾರೋ ಕೈ ಹಿಡಿದಂತೆ ಅನಿಸುವುದು, ಕನಸಿನಲ್ಲಿ ಕಂಡ ಮುಖವೇ ಬೆಳಗಿನ ಜಾವ ಮನಸ್ಸಿನಿಂದ ಹೊರಹೋಗದೆ ಕಾಡುವುದು, ಒಂಟಿಯಾಗಿ ಇದ್ದಾಗ ಯಾರೋ ಹತ್ತಿರವೇ ನಿಂತಿರುವಂತೆ ಮೂಡುವ ಭಾಸ, ಇವೆಲ್ಲವೂ ಮೀನ ರಾಶಿಯವರ ಮೇಲೆಯೇ ಅಲೌಕಿಕ ಲೋಕದ ಸ್ಪರ್ಶ ಹೆಚ್ಚು ಬೀಳುತ್ತದೆ ಎಂಬ ಭೀತಿದಾಯಕ ಮಾತುಗಳಿಗೆ ಆಹಾರವಾಗಿವೆ. ಜನಪದ ನಂಬಿಕೆಯ ಪ್ರಕಾರ ದೆವ್ವಗಳು ಮನುಷ್ಯರಿಗೆ ನೇರವಾಗಿ ತಮ್ಮ ನಿಜ ರೂಪದಲ್ಲಿ ವಿರಳವಾಗಿ ಮಾತ್ರ ಕಾಣಿಸುತ್ತವೆ. ಬಹುಸಾರಿ ಅವುಗಳು ನೆರಳಿನ ರೂಪದಲ್ಲಿ ಕಾಣಿಸುತ್ತವೆ. ಗೋಡೆಯ ಮೇಲೆ ಅಸಹಜವಾಗಿ ವಿಸ್ತರಿಸುವ ದೊಡ್ಡ ಆಕಾರ, ಒಂದು ಕ್ಷಣದಲ್ಲೇ ಚಲಿಸಿ ಮಾಯವಾಗುವ ಕಪ್ಪು ನೆರಳು, ಹಿಂದೆ ಯಾರೋ ನಿಂತಿರುವಂತೆ ಭಾಸವಾಗುವ ಶೀತಳ ಸ್ಪರ್ಶ, ಇವೆಲ್ಲವೂ ಅದು ದೆವ್ವದ ನೆರಳಾಗಿರಬಹುದೇ ಎಂಬ ಭೀತಿಯನ್ನು ಹುಟ್ಟಿಸುತ್ತದೆ. ಮನುಷ್ಯ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲವೆಂಬ ಅರಿವೇ ಇನ್ನಷ್ಟು ಭಯವನ್ನು ಹೆಚ್ಚಿಸುತ್ತದೆ. ಕೆಲವರು ಹೇಳುವಂತೆ ದೆವ್ವಗಳು ಕೆಲವೊಮ್ಮೆ ಮನುಷ್ಯನಾಕಾರದಲ್ಲೇ ಕಾಣಿಸುತ್ತವೆ. ದೂರದಿಂದ ನೋಡಿದಾಗ ಅದು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು. ಆದರೆ ಹತ್ತಿರ ಬಂದಂತೆ ಅದರ ಮುಖ ಸ್ಪಷ್ಟವಾಗುವುದಿಲ್ಲ. ಕಣ್ಣುಗಳು ಅತಿಯಾಗಿ ಹೊಳೆಯುತ್ತವೆ ಅಥವಾ ಮುಖವೇ ಮರಣದಂತೆ ಬಿಳಿಯಾಗಿರುತ್ತದೆ ಎನ್ನಲಾಗುತ್ತದೆ. ಮಾತನಾಡುವಾಗ ಅದರ ಧ್ವನಿ ಮಾನವನ ಧ್ವನಿಯಂತೆ ಇದ್ದರೂ ಅದರಲ್ಲಿ ಏನೋ ತಣ್ಣನೆಯ ಕಂಪನ ಇರುತ್ತದೆ ಎಂಬ ಅನುಭವವನ್ನು ಕೆಲವರು ಹೇಳಿಕೊಂಡಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಮನುಷ್ಯ ಏನೋ ತಪ್ಪು ಇದೆ ಎಂದು ಅರಿತು ದೇಹ ಚಲಿಸಲಾರದೆ ಗಟ್ಟಿಯಾಗಿ ನಿಂತುಬಿಡುತ್ತಾನೆ ಎಂಬುದು ಭೀತಿದಾಯಕ ವಿವರಣೆ. ಇನ್ನು ಕೆಲ ನಂಬಿಕೆಗಳ ಪ್ರಕಾರ ದೆವ್ವಗಳು ಸಂಪೂರ್ಣವಾಗಿ ಕಾಣಿಸದೆ ಕೇವಲ ತಮ್ಮ ಅಸ್ತಿತ್ವವನ್ನು ಅನುಭವಿಸಲು ಬಿಡುತ್ತವೆ. ಯಾರೂ ಇಲ್ಲದ ಕೊಠಡಿಯಲ್ಲಿ ಹೆಜ್ಜೆಗಳ ಶಬ್ದ, ಕಿವಿಯಲ್ಲಿ ಯಾರೋ ನಿಧಾನವಾಗಿ ಹೆಸರು ಕರೆದಂತೆ ಅನಿಸುವ ಅನುಭವ, ನಿದರದಲ್ಲಿ ಯಾರೋ ಎದೆ ಮೇಲೆ ಕುಳಿತಿರುವಂತೆ ಅನ್ನಿಸುವ ಭಾರ, ಇವೆಲ್ಲವೂ ಕಾಣದ ದೆವ್ವದ ಸಂಚಾರ ಎಂದು ಜನರು ಭಾವಿಸುತ್ತಾರೆ. ವಿಶೇಷವಾಗಿ ನಿದ್ದೆಯಲ್ಲಿರುವಾಗ ದೇಹ ಚಲಿಸಲಾರದೆ ಕಣ್ಣು ತೆರೆದಿತ್ತು ಆದರೆ ಏನನ್ನೂ ಮಾಡಲಾಗದ ಸ್ಥಿತಿಯನ್ನು ಕೆಲವರು ದೆವ್ವ ಹತ್ತಿದೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನ ಇದನ್ನು ಸ್ಲೀಪ್ ಪ್ಯಾರಲಿಸಿಸ್ ಎಂದು ವಿವರಿಸುತ್ತದೆ. ಕೆಲವೆಡೆ ದೆವ್ವಗಳು ಪರಿಚಿತ ವ್ಯಕ್ತಿಗಳ ರೂಪದಲ್ಲಿಯೇ ಕಾಣಿಸುತ್ತವೆ ಎಂಬ ಭಯಾನಕ ಮಾತುಗಳು ಜನರಲ್ಲಿವೆ. ಸತ್ತ ಸಂಬಂಧಿಕನಂತೆ ಕಾಣಿಸಿ ಮಾತನಾಡುವುದು, ಗುರುತಿನವರ ಧ್ವನಿಯನ್ನೇ ನಕಲಿಸುವುದು, ದೂರದಿಂದ ಕೈ ಬೀಸಿ ಕರೆಯುವಂತೆ ಕಾಣಿಸುವುದು, ಇವೆಲ್ಲವೂ ಅತ್ಯಂತ ಭೀತಿದಾಯಕ ಅನುಭವಗಳಾಗಿ ಕಥೆಗಳಲ್ಲಿ ವಿವರಿಸಲಾಗುತ್ತದೆ. ಏಕೆಂದರೆ ಮುಖ ಪರಿಚಿತವಾದರೂ ಅದರೊಳಗೆ ಇರುವ ದೃಷ್ಟಿ ಮನುಷ್ಯನದ್ದಲ್ಲ ಎಂಬ ಅನುಭವವು ಮನಸ್ಸನ್ನು ನಡುಗಿಸುತ್ತದೆ ಎನ್ನಲಾಗುತ್ತದೆ. ಕೆಲವರಿಗೆ ದೆವ್ವಗಳು ಕನಸಿನಲ್ಲೇ ಕಾಣಿಸುತ್ತವೆ. ಆದರೆ ಆ ಕನಸು ಸಾಮಾನ್ಯ ಕನಸಿನಂತೆ ಇರುವುದಿಲ್ಲ. ಕನಸಿನಲ್ಲಿ ಕಂಡ ಮುಖ, ನಗು, ಕಣ್ಣು ಎಲ್ಲವೂ ನಿಜಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮುದ್ರಿತವಾಗಿರುತ್ತದೆ. ಅಂತಹ ಕನಸಿನಿಂದ ಎಚ್ಚರವಾದ ಮೇಲೂ ಹೃದಯ ಬಡಿತ ಸಾಮಾನ್ಯವಾಗಲು ಬಹಳ ಸಮಯ ಹಿಡಿಯುತ್ತದೆ. ಕೆಲವು ವೇಳೆ ಕನಸಿನಲ್ಲಿ ಕಂಡ ಅದೇ ಆಕಾರ ಮುಂದಿನ ದಿನವೂ ಕಣ್ಣಿನ ಮುಂದೆ ತೇಲಾಡುವಂತೆ ಭಾಸವಾಗುತ್ತದೆ ಎಂಬ ಅನುಭವಗಳು ಹೇಳಿಕೆಯಾಗಿವೆ. ಈ ಎಲ್ಲ ವಿವರಣೆಗಳು ವಿಜ್ಞಾನಾತ್ಮಕ ಸತ್ಯಗಳಲ್ಲ. ಇವು ಜನಪದ ನಂಬಿಕೆಗಳು, ಜ್ಯೋತಿಷ್ಯದ ಕಲ್ಪನೆಗಳು ಮತ್ತು ಮಾನವನ ಭಯಭರಿತ ಮನಸ್ಸಿನ ಕಲ್ಪಿತ ಪ್ರತಿಬಿಂಬಗಳು ಮಾತ್ರ. ಆದರೂ ಕತ್ತಲೆ ಆವರಿಸಿದ ರಾತ್ರಿ, ದೂರದಲ್ಲಿ ನಾಯಿಗಳ ಕೂಗು ಮಾತ್ರ ಕೇಳುತ್ತಿರುವಾಗ ಏಕಾಏಕಿ ಹಿಂದೆ ಯಾರೋ ನಿಂತಿರುವಂತೆ ಅನಿಸಿದರೆ, ಈ ಎಲ್ಲ ಮಾತುಗಳು ಕ್ಷಣ ಮಾತ್ರಕ್ಕೆ ನಿಜವಾಗಿ ಬಿಟ್ಟಂತೆ ಭಾಸವಾಗುತ್ತವೆ. ಆಗ ಮಾನವನಿಗೆ ಅರ್ಥವಾಗುತ್ತದೆ, ಭೂತ ದೆವ್ವಗಳಿಗಿಂತ ಹೆಚ್ಚು ಭಯಾನಕವಾದದ್ದು ನಮ್ಮದೇ ಮನಸ್ಸು ಎಂದು.
ಆದರೂ ಕೂಡ ಕೆಲವು ನಿಶ್ಶಬ್ದ ರಾತ್ರಿಗಳು ಯಾಕೋ ಇನ್ನೂ ಭಯ ಹುಟ್ಟಿಸುತ್ತಲೇ ಇರುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.